ನಾನು ಆಲೂರು ವೆಂಕಟರಾಯ. ಕನ್ನಡ ನನ್ನ ಉಸಿರು, ಕರ್ನಾಟಕ ನನ್ನ ಪ್ರಾಣ ಎಂದು ಬದುಕಿದವನಾಗಿದ್ದೇನೆ. ಬಿಜಾಪುರದಲ್ಲಿ ಜನಿಸಿ ಸಂಪ್ರದಾಯಬದ್ಧ ಮಾಧ್ವ ಕುಟುಂಬದಲ್ಲಿ ಬೆಳೆದ ನಾನು ಬಾಲ್ಯದಲ್ಲೇ ಭಾಷಾಭಿಮಾನ ಮತ್ತು ದೇಶಭಾವವನ್ನು ಹೃದಯದಲ್ಲಿ ಬೆಳೆಸಿಕೊಂಡೆ. ಧಾರವಾಡದಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ BA ಮತ್ತು LLB ಪದವಿಗಳನ್ನು ಪಡೆದೆ. ಅಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರಂತಹ ಮಹನೀಯರ ಸಾನ್ನಿಧ್ಯ ನನಗೆ ಸಿಕ್ಕಿತು. ಅವರ ಗೀತಾ ರಹಸ್ಯವನ್ನು ಕನ್ನಡಕ್ಕೆ ಅನುವಾದಿಸುವ ಭಾಗ್ಯ ನನಗೆ ದೊರಕಿತು. ಒಮ್ಮೆ ಹಂಪಿಯ ಅವಶೇಷಗಳನ್ನು ಕಂಡಾಗ ವಿಜಯನಗರದ ವೈಭವ ನನ್ನ ಮನದಲ್ಲಿ ಮಿಂಚಿಂಚಿನಂತೆ ಹೊಳೆಯಿತು. ಆ ಕ್ಷಣವೇ ನನ್ನ ಜೀವನದ ದಿಕ್ಕು ಬದಲಾಗಿದೆ. ಕರ್ನಾಟಕದ ಇತಿಹಾಸ, ಸಾಹಿತ್ಯ ಮತ್ತು ಸ್ವಾಭಿಮಾನಕ್ಕಾಗಿ ನನ್ನ ಬದುಕನ್ನು ಅರ್ಪಿಸಬೇಕು ಎಂದು ನಾನು ಸಂಕಲ್ಪ ಮಾಡಿದೆ. ವಾಗ್ಭೂಷಣ ಮತ್ತು ನಂತರ ಜಯ ಕರ್ನಾಟಕ ಪತ್ರಿಕೆಗಳನ್ನು ಆರಂಭಿಸಿದೆ. ಅದರ ಏಕೈಕ ಗುರಿ ಕರ್ನಾಟಕ ಏಕೀಕರಣ. ಕನ್ನಡಿಗರ ಮನದಲ್ಲಿ ಸ್ವಾಭಿಮಾನ ಜ್ವಾಲೆ ಉರಿಯಲಿ ಎಂಬುದು ನನ್ನ ಆಶಯವಾಗಿತ್ತು. ಕರ್ನಾಟಕ ಸಾಹಿತ್ಯ ಪರಿಷತ್, ಕರ್ನಾಟಕ ಇತಿಹಾಸ ಮಂಡಲ, ಕನ್ನಡ ಗ್ರಂಥ ಪ್ರಸಾರ ಇವೆಲ್ಲವೂ ನನ್ನ ಪ್ರಯತ್ನಗಳ ಭಾಗವಾಗಿದ್ದವು. ಯುವ ಲೇಖಕರಿಗೆ ವೇದಿಕೆ ನೀಡಬೇಕು, ಕನ್ನಡದ ಕಿರಣ ಎಲ್ಲೆಡೆ ಹರಡಬೇಕು ಎಂಬುದು ನನ್ನ ನಂಬಿಕೆ. ವಿದ್ಯಾರಣ್ಯ ಚರಿತ್ರೆ, ಕರ್ನಾಟಕ ಗತವೈಭವ, ಕರ್ನಾಟಕತ್ವದ ಸೂತ್ರಗಳು ಸೇರಿದಂತೆ ಅನೇಕ ಕೃತಿಗಳನ್ನು ರಚಿಸಿದೆ. ರಾಷ್ಟ್ರೀಯತ್ವವನ್ನು ನಾನು ಒಂದು ನದಿಗೆ ಹೋಲಿಸಿದ್ದೆ. ಅದು ತನ್ನಿಂದ ಪ್ರಾರಂಭವಾಗಿ ಮಾನವ ಕುಲದ ಸಮುದ್ರದಲ್ಲಿ ಲೀನವಾಗುತ್ತದೆ ಎಂದು ಬರೆದಿದ್ದೆ. ಕರ್ನಾಟಕ ಒಂದಾದ ದಿನ ನನ್ನ ಹೃದಯ ತುಂಬಿ ತುಳುಕಿತು. ಹಂಪಿಯಲ್ಲಿ ಭುವನೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಕರ್ನಾಟಕದ ಕುಲಪುರೋಹಿತ ಎಂಬ ಗೌರವವನ್ನು ಪಡೆದಿದ್ದೇನೆ. ನಾನು ಕನ್ನಡಿಗನು, ಕರ್ನಾಟಕವು ನನ್ನದು. ಈ ಭಾವನೆ ಪ್ರತಿಯೊಬ್ಬರ ಹೃದಯದಲ್ಲಿ ಉಕ್ಕಬೇಕು ಎಂದು ನಾನು ಹೇಳಿದ್ದೇನೆ. ನಾನು ಆಲೂರು ವೆಂಕಟರಾವ್, ಕನ್ನಡದ ಪ್ರಾಣೋಪಾಸಕನು ಎಂದು ಹೇಳುತ್ತೇನೆ. ಈ ನಿರೂಪಣೆ ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ನಿಮಗೆ ನೆಚ್ಚಿನ ಕನ್ನಡದ ಅಭಿಮಾನಿಯ ಹೆಸರನ್ನು ಕಾಮೆಂಟ್ ಮಾಡಿ ಎಂದು ವಿನಂತಿಸುತ್ತೇನೆ. ಕನ್ನಡಕ್ಕಾಗಿ ಒಗ್ಗೂಡೋಣ ಎಂದು ಮನವಿ ಮಾಡುತ್ತೇನೆ.